ಅಜ್ಜಂಪುರ ಪಟ್ಟಣದ ಬಸವೇಶ್ವರ ಸಮುದಾಯ ಭವನದಲ್ಲಿ ಮಾಜಿ ಶಾಸಕ ಡಿಎಸ್ ಸುರೇಶ್ ಹಾಗೂ ಬಿಟಿಪಿ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರ ಹಾಗೂ ತರೀಕೆರೆ ವಿಧಾನಸಭಾ ಶಾಸಕ ಜಿಎಚ್ ಶ್ರೀನಿವಾಸ್ರ ದುರಾಡಳಿತದ ವಿರುದ್ಧ ಇದೇ ತಿಂಗಳ 24ರ ಸೋಮವಾರದಂದು ತರೀಕೆರೆ ಅಜ್ಜಂಪುರ ತಾಲೂಕುಗಳ ಮತಿಯಿಂದ ತರೀಕೆರೆ ಬಿಜೆಪಿ ಪಕ್ಷದ ಕಚೇರಿಯಿಂದ ಉಪವಿಭಾಗಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ಮನವಿ ಸಲ್ಲಿಸಲಾಗುವುದು. ನೊಂದ ರೈತರು, ಪಿಂಚಣಿ ವಂಚಿತರು, ಸಾರ್ವಜನಿಕರು ಪಕ್ಷಭೇದ ತೊರೆದು ಕ್ಷೇತ್ರದ ಅಭಿವೃದ್ಧಿಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂದು ಮಾಧ್ಯಮಕ್ಕೆ ತಿಳಿಸಿದರು. ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡಿ, ನಮ್ಮ ಅವಧಿಯ ಕಾಮಗಾರಿಗಳನ್ನು ನಾನು ಮಾಡಿಸಿದ್ದು ಎಂದು ಪ್ರಚಾರ ಪಡೆಯುವುದರ ಜೊತೆಗೆ ಲಕ್ಕವಳ್ಳಿಯಲ್ಲಿನ ಸುಸಜ್ಜಿತವಾದ ಆಸ್ಪತ್ರೆಯನ್ನು ಕೇವಲ ನೆಪಮಾತ್ರಕ್ಕೆ ಉದ್ಘಾಟನೆ ಮಾಡಿ ಪಾಳು ಬೀಳುವಂತೆ ಮಾಡಿದ್ದು ಸಾರ್ವಜನಿಕರಿಗೆ ಯಾವುದೇ ಉಪಯೋಗವಾಗುವ ನಿಟ್ಟಿನಲ್ಲಿ ಮಾಡಿಲ್ಲ ಹಾಗೂ ತರೀಕೆರೆಯಲ್ಲಿನ 100 ಹಾಸಿಗೆಯ ತಾಯಿಮಗು ಆಸ್ಪತ್ರೆಯನ್ನು ಸಾರ್ವಜನಿಕರಿಗೆ ಉಪಯೋಗವಾಗದಂತೆ ನೆನೆಗುದಿಗೆ ಬೀಳುವಂತೆ ಮಾಡಿದ್ದು ಕೇವಲ ಕಮಿಷನ್ ದಂಧೆ ಮಾಡಲಾಗುತ್ತಿದೆ. ಕೇಂದ್ರ ಸರ್ಕಾರದ NRLM ಯೋಜನೆಯ ಕೋಟ್ಯಾಂತರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಪಕ್ಷದ ಮಹಿಳಾ ಸದಸ್ಯರನ್ನು ನಮ್ಮ ವಿರುದ್ಧ ಎತ್ತಿಕಟ್ಟುತ್ತಿರುವುದು ನಾಚಿಕೆಗೇಡುತನವನ್ನು ತೋರಿಸುತ್ತಿದ್ದು ಅಡಿಕೆ ಬೆಳೆಗಾರರನ್ನು ನಾಶ ಮಾಡಲು ಸರ್ಕಾರ ಸಿದ್ಧವಾಗಿದ್ದು ರೈತರಿಗೆ ಭದ್ರಾ ನೀರನ್ನು ಕೊಡದೆ ರೈತರ ಮರಣ ಶಾಸನ ಮಾಡುತ್ತಿರುವ ಬಗ್ಗೆ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ ಇತರ ಪಿಂಚಣಿಯನ್ನು ತಡೆಹಿಡಿದಿರುವ ಕುಟುಂಬ ರಾಜಕಾರಣ ವಿರುದ್ಧ ವೃದ್ಧರು, ರೈತರು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಲಾಗುವುದು. ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತಿರುವುದನ್ನು ಖಂಡಿಸಿ ನ್ಯಾಯ ಒದಗಿಸಲಾಗುವುದು ಎಂದರು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರೇವಣ್ಣ, ಸದಸ್ಯ ರಂಗಸ್ವಾಮಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎಂ ಕೃಷ್ಣಮೂರ್ತಿ, ಮಂಡಲ ಅಧ್ಯಕ್ಷ ಗುರುಗದಹಳ್ಳಿ ಪ್ರತಾಪ್, ಸಿದ್ದೇಗೌಡ ಇತರ ಮುಖಂಡರು ಮಾತನಾಡಿದರು. ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಜಯಪ್ರಕಾಶ್, ಬಗ್ಗವಳ್ಳಿ ಬಸವರಾಜ್ ಇತರ ಮುಖಂಡರು ಕಾರ್ಯಕರ್ತರು ಇದ್ದರು. ಕೆಲವು ಮೊನ್ನೆ ಒಂದು ಯಾವುದೊಂದು ವಿಡಿಯೋ ನೋಡಿದ್ರು, ಸುರೇಶ್ ಮಾತಾಡ್ತಿರ್ಬೇಕಾದ್ರೆ ಅದೊಂದು ಸಂಜೀವನಿ ಒಕ್ಕೂಟದಲ್ಲಿ ಇವತ್ತು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಂಗಿಲ್ಲ. ಅಷ್ಟು ಭ್ರಷ್ಟಾಚಾರವನ್ನು ಸಂಜೀವನಿ ಒಕ್ಕೂಟದ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಆ ಮಾಡಿದ ಸಂದರ್ಭದಲ್ಲಿ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಒಪ್ಕೊಂಡಿದ್ದಾರೆ. ಆ ಮಾತಾಡೋದಕ್ಕೆ ಪ್ರತ್ಯುತ್ತರವಾಗಿ ಸಂಘದಲ್ಲಿರ್ತಕ್ಕಂಥ ಕೆಲವರು ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಮಹಿಳೆಯರು, ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪದಾಧಿಕಾರಿಗಳಂತ ಮಹಿಳೆಯರು ಮಾತಾಡಿದ್ದಾರೆ. ಏಕೆಂದರೆ ಅವ್ರಿಗೆ ಎಷ್ಟು ಒಗ್ಗಟ್ಟಿದೆ, ಎಷ್ಟಿದೆ, ಯಾವ ರೀತಿ ಅವರು ಏನು ಅಧಿಕಾರ ಮಾಡ್ತಕ್ಕಂಥ ಯೋಚನೆಯನ್ನು ಕೂಡ ಮಾಡಬಹುದು. ಆದ್ದರಿಂದ ಈ ಒಂದು ಪ್ರತಿಭಟನೆಯನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪ್ರತಿಭಟನೆ ವಿರುದ್ಧವಾಗಿ ಮಾಡಿದ್ವಿ. ಅವತ್ತು ನಾವೆಲ್ಲ ಒಂದು ತೀರ್ಮಾನ ತಗೊಂಡು ಶಾಸಕರು ಜವಾಬ್ದಾರಿ ತಗೊಂಡು ಕಾರ್ಯಕರ್ತರಿಗೆಲ್ಲ ಒಂದು ತರಬೇತಿ ಕೊಟ್ಟರು. ಎಲ್ಲ ಭಾಗದಲ್ಲೂ ಹೋಗಿ ಅವರೇ ನೇತೃತ್ವವನ್ನು ವಹಿಸ್ಕೊಂಡು ಈ ಕಾರ್ಯಕರ್ತರನ್ನ ಹೇಳ್ಕೊಂಡು ಬಂದರೆ ಜವಾಬ್ದಾರಿಯುತವಾಗಿ ಕಾರ್ಯಕರ್ತರು ಹೊರಟು ಈ ಕಾರ್ಯಕ್ರಮನ ಯಶಸ್ವಿಯಾಗಿ. ಆದರೆ ಕೇಂದ್ರ ಸರ್ಕಾರದಿಂದ ಬಂದಂಥ ಒಂದು ಇದನ್ನು ಅವರು ಎಷ್ಟು ನಮ್ಮ ಶಾಸಕರ ಬಗ್ಗೆ ತೇಜಾವಧಿ ಮಾಡಿದ್ದಾರೆ ಅಂತಂತಂದರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದಕ್ಕಿಂತ ಅತಿ ಹೆಚ್ಚಾಗಿ ಮಾಡೋಕ್ಕೆ ನಮ್ಮ ಕಾರ್ಯಕರ್ತರು ಇದ್ದಾರೆ. ನಮ್ಮದು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ. ಆದರೆ ಈಗ ಏನಪ್ಪ ಅವರಿಗೆ ಎಚ್ಚರ ಕೊಡೋವಂಥದ್ದು ಏನಂತಂದರೆ ಅವ್ರು 4 ಜನ, ಒಂದು ಗಡಿಗಿರಿ ಅವ್ರ ಮಹಿಳೆ, ಇನ್ನೊಬ್ಬರು ಶಿವನಿ ಅವರು, 3 ಜನ ಅದರಲ್ಲೂ ಅವ್ರನ್ನ ಹಿಡ್ಕೊಂಡು ಕಲ್ಲೇನಹಳ್ಳಿ ಅವರು ಮಹಿಳಾ ಇದನ್ನ ಮಾಡ್ಕೊಂಡು ತೇಜಾವಧಿ ಮಾಡಿದ್ದಾರೆ. ಇದಕ್ಕೆ ಆ ಶಾಸಕರು ಇದಕ್ಕೆ ಬಂದು ಬಹಿರಂಗವಾಗಿ ಕ್ಷಮೆ ಯಾಚಿಸ್ಬೇಕು. ಯಾಕೆ ಅಂತಂದರೆ ಯಾರೋ ಮಾಡಿರೋ ತಪ್ಪನ್ನು ನಾವು ತಪ್ಪು ಅಂತ ಕಣಿಸಿದ್ದಕ್ಕೆ ಪ್ರಜಾಪ್ರಭುತ್ವದ ಧೋರಣೆ ಮಾಡುವಂಥ ಶಾಸಕರನ್ನ ನಾವೆಲ್ಲೂ ನೋಡಿಲ್ಲ. ಯಾಕೆಂತಂದರೆ ರಾಜ್ಯಾದ್ಯಂತ ನಾವು ನಮ್ಮ ಸರ್ವಿಸಲ್ಲಿ ಪ್ರತಿಭಟನೆ ಮಾಡೋದು ಸಹಜ. ಅದನ್ನು ನಾವು ಮಾಡಿರೋಂಥ ತಪ್ಪಿದ್ರೆ ನಮ್ಮ ಮೇಲೆ ಇದನ್ನು ಮಾಡಿ ಅವರಿಗೆ ಮಾನದಂಡನ ಇದನ್ನು ವಿಧಿಸ್ಬೇಕು. ಯಾಕೆಂದ್ರೆ ನಮ್ಮ ಶಾಸಕರಿಗೆ ಸೌಮ್ಯವಾಗಿದ್ದ ವ್ಯಕ್ತಿ ಹೊರಗೆ ಏನಾಗುತ್ತೆ ಅಂತನ್ನೋದಕ್ಕೆ ಈಗ ತೋರಿಸ್ತೀವಿ. 24ನೇ ತಾರೀಕು ನಮ್ಮ ಕಾರ್ಯಕರ್ತರ ಮುಖಾಂತರನ ನಮ್ಮ ಸೌಮ್ಯಕ್ಕೆ ಎಷ್ಟು ಬೆಲೆ ಇದೆ, ಸೌಮ್ಯವಾದ ವ್ಯಕ್ತಿ ಸಿಡದೇ ಇದ್ರೆ ಏನಾಗುತ್ತೆ ಅಂತ ಅನ್ನೋದನ್ನು 24ನೇ ತಾರೀಕು ನಾವು ತೋರಿಸ್ತೀವಿ. ತರೀಕೆರೆ ಪಟ್ಟಣದಲ್ಲಿ ಶಾಂತಿಯುತವಾಗಿ, ನ್ಯಾಯಯುತವಾಗಿ, ಧರ್ಮಯುತವಾಗಿ. ಅಂದರೆ ಈಗ ನಮ್ಮೇನು ಸಂಧ್ಯಾ ಸುರಕ್ಷಾ ಮಹಿಳೆಯರು ಅಲ್ದಾಡ್ತಾ ಇದ್ದಾರೆ, ಇದನ್ನ ಇಟ್ಕೊಂಡು ಅಂಥವ್ನು ಮಾಡಿಸ್ಕೊಡ್ಲಿ. ನಾವು ಅವ್ರಿಗೆ ಎಮ್ಮೆ ತೊಟ್ಟು ಬೆನ್ನು ತೊಟ್ಟ ಅಂತ ಕೆಲಸ ಆಗುತ್ತೆ. ಶಾಸಕರಿಗೆ ಇದನ್ನೇ ಏನೋ ಮಾಡಿದ್ದೀನಿ, ನಾನು 5,000 ಮಾಡಿಸಿದ್ದೀನಿ, 10,000 ಮಾಡಿಸಿದ್ದೀನಿ ಅಂತ ಹೇಳೋದಕ್ಕಿಂತ ಏನು ವಂಚಿತರಾಗಿ ಇವತ್ತು ಇದನ್ನು ಕಳ್ಕೊಂಡಿದ್ದಾರೆ ಅವರಿಗೆಲ್ಲ ನ್ಯಾಯ ದೊರಕಿಕೊಡೋಂಥ ಕೆಲಸ ಆಗಬೇಕು. ಆಗ ಮಾತ್ರ ಅವರಿಗೆ ನ್ಯಾಯ. ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ, 1 ವರ್ಷ ಬ್ಯಾನ್ ಮಾಡ್ತಾ ಇದ್ದೀನಿ ಅಂತೇನೆ. ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ. ಬಯಲು ಸೀಮೆಗೆ ನೀರು ಕೊಡ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು
ಸಚಿವರು ಬಂದ ದಿವಸನೂ ಹೇಳೋರು, ಇವತ್ತವರೆಗೂ ಅದ್ರದ್ದೇನು ಪ್ರಸ್ತಾವನೆ ಇಲ್ಲ. ಸರ್ಕಾರದಲ್ಲಿ ಮೊನ್ನೆ ಅವ್ರ ಕ್ಯಾಬಿನೆಟಲ್ಲಿ ಮಾತಾಡಿದರೆ ಅದು ಪೂರ್ಣಗೊಂಡಿಲ್ಲ. ಅಂತಂದರೆ ಅವ್ರು ಎಷ್ಟರ ಮಟ್ಟಿಗೆ ಜನಾದೇಶಕ್ಕೆ ಅವ್ರು ಬೆಲೆ ಕೊಡ್ತಾ ಇದ್ದಾರೆ ಇವತ್ತು ಅಂತನ್ನೋದು ತಾವು ಮಾಧ್ಯಮದ ಮುಖ ಪ್ರತಿಭಟನೆ ಮಾಡ್ತೀವಿ. ಕೃಷ್ಣಮೂರ್ತಿಯವರು ಮಾತಾಡ್ತಾ ಹೇಳ್ತಾ ಇದ್ರು, ನಾವು ಪ್ರತಿಯೊಂದು ತಪ್ಪನ್ನು ಖಂಡಿಸ್ತಾ ಇದ್ರೆ ತಪ್ಪಾಗುತ್ತೆ ಅಂತ. ಈ ಕ್ಷೇತ್ರದಲ್ಲಿ ಹೆಂಗಾಗಿದೆ ಅಂತಂದರೆ, ತಪ್ಪನ್ನು ಖಂಡಿಸೋಕೆ ಹೊರಟ್ರೆ ಅದನ್ನು ಸಮರ್ಥಿಸ್ಕೊಂಡ್ರೆ ತುಂಬ ಜನ ಆಗಿದ್ದಾರೆ. ಅದಕ್ಕೆ ಕಾರಣ ಕುಟುಂಬದ ಸಮಸ್ಯೆ. ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಕೇಂದ್ರ ಸರ್ಕಾರದ ಯೋಜನೆ ಆದಂತಹ ಎಲ್ಲ ಯೋಜನೆಯನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಅಧಿಕಾರಿಗಳಿಗೆ ಧಮಕಿ ಹಾಕಿ ಅವ್ರನ್ನ ವ್ಯವಸ್ಥೆಯನ್ನೇ ಬದಲಾಯಿಸಿ ಅವರಿಗೆ ಅಗತ್ಯಗತಿ ತಕ್ಕಂತೆ ಚೆಕ್ಕನ್ನು ಬರೆದು ಅವರ ಉಪಯೋಗಕ್ಕೆ ಬಳಸ್ಕೊತಾರೆ. ಅದನ್ನು ಕೇಳಿದ್ದಕ್ಕೆ ಯಾರೋ 4 ಜನ ಕಾಂಗ್ರೆಸ್ನ ಏನು ಒಬ್ಬರು 4 ಜನ ಮಹಿಳೆಯರನ್ನ ಕರೆಸಿ ಅವರಿಗೊಂದು ಸಮರ್ಥನೆ ತಗೊಂಡು ಯಾವುದೋ ಒಂದು ಪಿಕ್ಚರ್ ಬಾಕಿ ಅಂತ ಒಂದು ಇದಾಗ್ತಾರೆ, ಸ್ಟೇಟಸ್ಗಳನ್ನ ಹಾಕಂತಾರೆ. ನೋಡಿ ವ್ಯವಸ್ಥೆ ಎಲ್ಲಿಗೆ ಹೋಗಿದೆ ಅಂತಂದರೆ, ಇಡೀ ಇತಿಹಾಸದಲ್ಲಿ 1.5 ಕಿಲೋಮೀಟರ್ ರಸ್ತೆನ 5 ಜನ ಕೊಟ್ಟಂತ ಯಾವ್ದಾರ ಉದಾಹರಣೆ ಇದ್ರೆ ತರೀಕೆರೆ ತಾಲೂಕಲ್ಲಿ ಮಾತ್ರ. ಯಾಕೆಂದ್ರೆ 5 ಜನದಾಗಾದ್ರೆ ಕಮಿಷನ್ ಇಸ್ಕೋಬಹುದು ಅನ್ನೋ ಉದ್ದೇಶಕ್ಕೆ. ಅದಕ್ಕೆ ಮೊನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ರಸ್ತೆಗೆ ಗಿಡ ನೆಟ್ಟು ಪ್ರತಿಭಟನೆ ಮಾಡಿದ್ದೇವೆ. ಇದಾದ್ರ ಜೊತೆಗೆ 30 ಹಾಸಿಗೆಗಳ ಲಕ್ಕೋಳಿಲಿ ಒಂದು ಆಸ್ಪತ್ರೆ ಉದ್ಘಾಟನೆ ಆಗಿತ್ತು. 9 ಕೋಟಿಗಿಂತ ಹೆಚ್ಚು. ಹೆಂಗಿದೆ ಆಸ್ಪತ್ರೆ ಅಂದರೆ, ಇವತ್ತು ಸುರೇಶ್ನ ನೇತೃತ್ವದಲ್ಲಿ ಪ್ರತಿಯೊಂದು ರೂಮು ಎಲ್ಲ ನೋಡ್ಕೊಂಡು ಬಂದ್ವಿ. ಅವ್ರು ಹೇಳ್ತಿದ್ರು ಜಿಲ್ಲೆಯಲ್ಲೇ ಇಂಥ ಆಸ್ಪತ್ರೆ ಇಲ್ಲ ಅಂತ. ಆಸ್ಪತ್ರೆಗೆ ಅನುದಾನ ತಂದು ಆಸ್ಪತ್ರೆ ಕಟ್ಟಿದರೆ ಉದ್ಘಾಟನೆ ಭಾಗ್ಯವಂತೂ ಮಾಡಿದ್ರು. ಉದ್ಘಾಟನೆ ಆದಮೇಲೆ ಅದಕ್ಕೆ ಏನು ಒಂದು ಸ್ಟಾಫ್ ಇರ್ಬೋದು, 4 ಜನ ವೈದ್ಯರು ಇರ್ಬೋದು, ಯಾವುದು ಕೇಳೋದೇ ಬೇಡ. ನಾವಿವತ್ತು ಹೋಗ್ತೀವಿ ಯೂನಿವರ್ಸಿಟಿಗೆ ಅದನ್ನು ಸ್ವಚ್ಛಗೊಳಿಸಿದ್ವಿ. ಇಂಥವು ಸಾವಿರಾರು ಉದಾಹರಣೆಗಳಿದೆ. ನಿಮ್ಮೆಲ್ಲರೂ ಗೊತ್ತಿರೋ ರೀತಿ ಅನ್ನದಾತರಿಗೆ ಈ ಸರ್ಕಾರ ಬಂದಂಥ ಸನ್ನಿವೇಶದಲ್ಲಿ ನೀವೆಲ್ಲ 10 ರೂಪಾಯಿ ಪಾಣಿ ತಗೊಂತಿದ್ರಿ, ಇವಾಗ 25 ರೂಪಾಯಿ ಬಂದಿದೆ. ಒಂದು ವಂಶವೃಕ್ಷ ತಗೋಬೇಕಾದ್ರೆ 20 ರೂಪಾಯಿ ವಂಶವೃಕ್ಷ ತಗೋತಿದ್ವಿ ನಾವು, ಇವಾಗ 100 ರೂಪಾಯಿ ಬಂದಿದೆ. ಯಾವುದೇ ಒಂದು ಬಾಂಡ್ ಪೇಪರ್ನ ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಅಂದರೆ 100 ರೂಪಾಯಿ ಬಾಂಡ್ ಪೇಪರ್ ಇತ್ತು, ಇವತ್ತು ಯಾವುದೂ ಇಲ್ಲ. ನೇರವಾಗಿ 1000 ರೂಪಾಯಿ ಬಾಂಡ್ ಪೇಪರ್ ತಗೋಬೇಕು. ರಿಜಿಸ್ಟ್ರೇಷನ್ ಫೀಸು ಯಾರೋ ರೈತರು ಒಂದು ವರ್ಗಾವಣೆ ಮಾಡಿ ಅಥವಾ ಅವ್ರ ಜಮೀನು ಇವರಿಗೆ ಏನೋ ಒಂದು ಚೇಂಜ್ ಮಾಡ್ಕೋಬೇಕು ಅಂತಂದರೆ ರಿಜಿಸ್ಟ್ರೇಷನ್ ಫೀಸ್ ಒಂದಿದ್ದು ಡಬಲ್ ಆಗಿದೆ. ಈ ಥರ ರೈತ ನಿಧಿಯಿಂದ ಏನು ನಾವು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ವಿ ಅದನ್ನು ನಿಲ್ಲಿಸಿದ್ರು. ಅವ್ರ ಮಗಳು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ರ ಮಗಳು ಇನ್ನೊಬ್ರಿಗೆ ಹೇಳಿದ್ರೆ ಅವ್ರ ಹೆಂಡತಿ ಇನ್ನೊಬ್ರಿಗೆ ಹೇಳ್ತಾರೆ, ಹೆಂಡತಿ ಫೈನಲ್ ಮಾಡೋಣ, ಮಗು ಫೈನಲ್ ಮಾಡೋಣ ಅಂತ ಹೋದರೆ ಅಳಿಯ ಇನ್ನೊಬ್ರಿಗೆ ಹೇಳ್ತಾರೆ ಅಂತ. ಹಾಗಾಗಿ ನೀವೆಲ್ಲರೂ ಪ್ರತಿಪಕ್ಷವಾಗಿ ಯಾವುದೇ ಊರಿನ ಬಂದು ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಅಂತಂದರೆ ತಾವೆಲ್ಲರೂ ಸ್ವಯಂ ಪ್ರೇರಿತ ನಿಂತ್ಕೋಬೇಕು. 4 ಜನ 5 ಜನ ನಿಮ್ಗೆ ಏನು ಯೋಗ್ಯತೆ ಇದೆ ನೀವು ಉದ್ಘಾಟನೆ ಮಾಡಲಿಕ್ಕೆ ಅಂತ ಕೇಳಬೇಕು, ಸರಿನಾ? ಅದಂಥ ಸನ್ನಿವೇಶದಲ್ಲಿ ಒಂದೋ 2 3 ರಸ್ತೆಗಳಾಗಿದ್ದಾವೆ. ಆ ರಸ್ತೆಗಳಂತೂ ಹೇಳಕ್ತಿರ್ದು 1 ವರ್ಷದೊಳಗೆ ಗುಂಡಿಗಳು ಬಿದ್ದಾವೆ. ನಮ್ಮೂರಿಂದ ಒಂದು ರಸ್ತೆ ಮಾಡಿದರೆ 50 ಲಕ್ಷ ಹೆಚ್ಚು ಮಾಡಿಸೋದಕ್ಕೆ ವಾರಕ್ಕೆ ಗುಂಡಿ ಬಿತ್ತು. ಇನ್ನು 4 ದಿನಕ್ಕೆ ಮಾಧ್ಯಮದಲ್ಲಿದ್ದರೆ ಮಾಧ್ಯಮದಲ್ಲಿ ಪ್ರಸಾರ ಆಯಿತು. ಅವರ ಮನೆಯವರು MLA ಅವರ ಹೆಂಡತಿಯವರ ತಮ್ಮ ಕೆಲಸ ಮಾಡಿದ್ದು. ಅದು ಇವತ್ತು ಬಂದು ನೋಡಿ, ಅದನ್ನು ಯಾರು ನಮ್ಮ ಮೊದಲೇ ನೋಡಿ ಎಷ್ಟು ಚೆನ್ನಾಗಿತ್ತು. 10 ವರ್ಷದಿಂದ DC ಶ್ರೀಕಂಠಪ್ಪ ಮಾಡಿದಷ್ಟೇ ಇನ್ನೂ ತುಂಬ ಚೆನ್ನಾಗಿತ್ತು. ಇವರು ಬಂದು ಕಮಿಷನಿಗೋಸ್ಕರ ಯಾವ ಒಬ್ಬ MLA ಅನುದಾನ ತರೋದು ಕ್ಷೇತ್ರದ ಜನತೆ ಕೆಲಸ ಆಗಲಿ ಅಂತಂದರೆ ಇವರಾಗಲ್ಲ. ಇವ್ರಿಗೆ ಏನು ಬೇಕಿರೋದು ಅಂತಂದರೆ ಕ್ಷೇತ್ರದ ಕೆಲಸ ಆಗಬೇಕಿಲ್ಲ, ಇವ್ರಿಗೆ ಕಮಿಷನ್ ಎಷ್ಟು ದುಡ್ಡು ಬರುತ್ತೆ ಅನ್ನೋದೇ ಮುಖ್ಯ ಆಗಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಅನೇಕ ಸಮಸ್ಯೆಗಳಿದ್ದಾವೆ ಇದೇ ರೀತಿ. ರಂಗಸ್ವಾಮಿಯವರಿಂದ ಹಿಡಿದು ಕೃಷ್ಣಮೂರ್ತಿಯವರು, ಪ್ರತಾಪ್ ಅವರು ಎಲ್ಲರೂ ಕೂಡ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ನಾವು ಇಲ್ಲಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು ಸೋಮವಾರ ನಡೀತಕ್ಕಂಥ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಪ್ರತಿಯೊಂದು ಮಹಾಶಕ್ತಿ ಕೇಂದ್ರಗಳಿಗೆ ಹೋಗಿ ನಮ್ಮ ಕಾರ್ಯಕರ್ತರನ್ನು ಸೇರಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿವಸ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಲಿಕ್ಕೆ ನಾವೆಲ್ಲ ಬಂದಿದ್ದೇವೆ. ಈಗಾಗಲೇ ಅವತ್ತಿನ ಪ್ರತಿಭಟನೆಯ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಭಾಳ ಮುಖ್ಯವಾಗಿ ಆ ಒಂದು ಪ್ರತಿಭಟನೆ ವಿಚಾರ ನಮ್ಮ ದೇಶದಲ್ಲೇ ಅತಿ ಹೆಚ್ಚಿನ ಅಡಿಕೆ ಬೆಳೀತಕ್ಕಂಥ ರಾಜ್ಯ ಕರ್ನಾಟಕ. ಅದರಲ್ಲೂ ಕರ್ನಾಟಕದಲ್ಲಿ 13 ಜಿಲ್ಲೆಗಳಲ್ಲಿ ಸುಮಾರು 140ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅಡಿಕೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ತರೀಕೆರೆ ಮತ್ತು ಅಜ್ಜಂಪುರ ತಾಲೂಕಲ್ಲೂ ಕೂಡ ಹೆಚ್ಚಿನ ಸುಮಾರು 40 ಭಾಗಕ್ಕೂ ಹೆಚ್ಚು ರೈತರು ಅಡಿಕೆ ಬೆಳೀತಕ್ಕಂಥ ರೈತರು ಇರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದೇನು ವಿಶೇಷ ಅಲ್ಲ. ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಗುಟ್ಕಾ ಬ್ಯಾನ್ ಆಗಿದೆ. ಆದರೆ ಪಾನ್ ಮಸಾಲವನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ಮೊದಲನೇ ರಾಜ್ಯ ನಮ್ಮ ಕರ್ನಾಟಕ.
ಬೇರೆ ಯಾವ ರಾಜ್ಯದಲ್ಲೂ ಕೂಡ ಪಾನ್ ಮಸಾಲವನ್ನು ಬ್ಯಾನ್ ಮಾಡಿಲ್ಲ. ಪಾನ್ ಮಸಾಲದಲ್ಲಿ ಯಾವುದೇ ರೀತಿಯ ನಿಕೋಟಿನ್ ಅಂಶನೂ ಇರೋದಿಲ್ಲ, ಹೊಗೆ ಸೊಪ್ಪು ಇರೋದಿಲ್ಲ. ಅದರಲ್ಲಿ ಪ್ಯೂರ್ ಅಡಿಕೆ ಇರ್ತಕ್ಕಂಥದ್ದು. ನಾವು ಮಾಡಿ ಅದಕ್ಕೇನು ವಿರೋಧ ಇಲ್ಲ. ಯಾಕೆ ಜನಗಳ ಆರೋಗ್ಯನೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದು. ಸಿಗರೇಟ್ ಸೇದೋದಿದ್ರೆ ಆರೋಗ್ಯ ಕೆಡಲ್ವಾ? ಸಿಗರೇಟು ಪ್ಯೂರ್ಲಿ ತಂಬಾಕಲ್ವಾ? ಅದನ್ನ ಯಾಕೆ ಬ್ಯಾನ್ ಮಾಡಿಲ್ಲ? ಮದ್ಯಪಾನದಿಂದ ಏನು ಆರೋಗ್ಯ ಕೆಡೋದಿಲ್ವಾ? ಅದನ್ನ ಯಾಕೆ ಬ್ಯಾನ್ ಮಾಡಲ್ಲ? ಇದು ಎಲ್ಲೋ ಒಂದು ರೀತಿ ಇವರಿಗೆ ಲಾಬಿ ನಡೆಯೋದ್ರ ಜೊತೆಗೆ ಇವ್ರಿಗೆ ಗುಡ್ಕಾ ಲಾಬಿ ಅವ್ರ ಕಡೆಯಿಂದ ಇವರಿಗೆ ಏನು ಸಿಗಬೇಕಾಗಿದೆ ಅದು ಹೆಚ್ಚಿನ ರೀತಿಯಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇವರಿಟ್ಟಿದ್ದ ಡಿಮ್ಯಾಂಡನ್ನು ಅವ್ರು ಪೂರೈಸೋಕ್ಕಾಗಿಲ್ಲ. ಗುಡ್ಕಾ ಬ್ಯಾನ್ ಮಾಡಿದ ಮಾರನೇ ದಿವಸ ನಮ್ಮ ಅಡಿಕೆ ಬೆಳೀತಕ್ಕಂಥ ಕ್ಷೇತ್ರಗಳ ಶಾಸಕರೆಲ್ಲ ಹೋಗಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದಾಗ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲೇ ಹೇಳ್ತಾರೆ, ನಮಗೆ ಗೊತ್ತೇ ಇಲ್ಲ ಇದನ್ನು ಮಾಡಿರ್ತಕ್ಕಂಥದ್ದು ಆರೋಗ್ಯ ಇಲಾಖೆಯ ನಿರ್ದೇಶಕರು ಮಾಡಿದ್ದಾರೆ, ಇದನ್ನು ಕೂಡಲೇ ಆದೇಶ ವಾಪಸ್ ತಗೊಳ್ಳೋಕೆ ಆದೇಶ ಮಾಡಿದ್ದೀನಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ. ಜನಗಳಿಗೆ ಆರೋಗ್ಯ ಹಾಳಾಗ್ತದೆ, ನಾವು ವಾಪಸ್ ತಗೊಳ್ಳೋಣ ಅಂತ ಹೇಳ್ತಾರೆ. ಈ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಎಷ್ಟು ಹೊಂದಾಣಿಕೆ ಇದೆ ಅಂತಕ್ಕಂಥದ್ದನ್ನು ಈ ಉತ್ತರ ಹೇಳ್ತಾರೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವಿವತ್ತು ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು. ಜೊತೆಗೆ ಭಾಳ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಸುಮಾರು ಸಂಧ್ಯಾ ಸುರಕ್ಷೆ ಇರ್ಬೋದು, ವೃದ್ಧಾಪ್ಯ ವೇತನ ಇರ್ಬೋದು, ಅಂಗವಿಕಲರ ವೇತನ ಎಲ್ಲ ಸೇರಿ ಅಜ್ಜಂಪುರ ಮತ್ತು ತರೀಕೆರೆ ಎರಡೂ ತಾಲೂಕುಗಳಲ್ಲಿ 35,000 ಜನಕ್ಕೆ ಕಳೆದ 6 ತಿಂಗಳಿಂದ ಯಾವುದೇ ರೀತಿಯ ವೇತನ ಬಂದಿಲ್ಲ. ಅಲ್ದಾಡ್ತಾ ಇದ್ದಾರೆ. ನಾವು ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟಿದ್ದೇವೆ, ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ, ಫ್ರೀ ಬಸ್ ಕೊಟ್ಟಿದ್ದೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. 35,000 ಜನಕ್ಕೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ವೇತನಗಳು ಏನು ಬರ್ತಾ ಇದ್ದಾವೆ, ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ ಇದು ಯಾವೂ ಕೂಡ ಬರ್ತಾ ಇಲ್ಲ 6 ತಿಂಗಳಿಂದ. ಇದನ್ನು ನಾವು ಕೊಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರ ಪರವಾಗಿ ನಾವು ಈ ಒಂದು ಬೇಡಿಕೆಯನ್ನು ಕೂಡ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ವಾಲ್ಮೀಕಿ ನಿಗಮದಲ್ಲಿ ಸುಮಾರು 177 ಕೋಟಿ ರೂಪಾಯಿ ಹಣವನ್ನು ನುಂಗಿ ಹಾಕಿದಂಥ ಅವತ್ತಿನ ಸಚಿವ ನಾಗೇಂದ್ರ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡಿರ್ತಕ್ಕಂಥದ್ದು. ಅವತ್ತು ಸಚಿವರಿಂದ ರಾಜೀನಾಮೆ ಕೊಡಿಸಿದವರು ಅವತ್ತೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ.